ನಮಸ್ಕಾರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳಾಗಲಿವೆ. ಅವರ ಜೀವನ ಮಹತ್ವದ ತಿರುವು ಪಡೆಯಲಿದೆ. ಹಾಗಾದರೆ ಆ ದೊಡ್ಡ ಬದಲಾವಣೆಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯ. ತಪ್ಪದೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ವೃಶ್ಚಿಕ ರಾಶಿಯವರು ತುಂಬಾ ಪ್ರಾಮಾಣಿಕರು. ಇತರರೊಂದಿಗೆ ಎಷ್ಟೇ ನಿಷ್ಠುರವಾಗಿದ್ದರೂ ತಮ್ಮ ಸಂಗಾತಿಯ ಕಡೆಗೆ ಅವರ ಪ್ರೀತಿಯು ನಿಜ ಮತ್ತು ಪ್ರಾಮಾಣಿಕವಾಗಿರುತ್ತದೆ. ಅವರು ತಮ್ಮ ಸಂಗಾತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಅವರು ಮೋಸ ಮಾಡಿದರೆ ಅವರನ್ನು ಸುಲಭವಾಗಿ ಬಿಡುವುದಿಲ್ಲ. ಇವರ ಪ್ರಾಮಾಣಿಕತೆಯು ಇತರರಿಗೆ ಒಳಿತಿಗಿಂತ ಹೆಚ್ಚು ಅಪಾಯವನ್ನೇ ಮಾಡುತ್ತೆ. ಯಾಕಂದರೆ ಪ್ರಾಮಾಣಿಕತೆಯನ್ನು ತೋರಿಸುವ ಭರದಲ್ಲಿ ಮತ್ತೊಬ್ಬರಿಗೆ ನೋವುಂಟು ಮಾಡುವುದು ಕೂಡ ಇವರ ಗಮನಕ್ಕೆ ಬರುವುದಿಲ್ಲ. ಒಂದು ವೇಳೆ ಇದು ಗಮನಕ್ಕೆ ಬಂದರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವರು ತಮ್ಮ ಮಾತುಗಳನ್ನು ಅಳೆದು ತೂಗಿ ಆಡಿದರೂ ತಮಗನಿಸಿದ್ದನ್ನು ಹೇಳುವಲ್ಲಿ ಹಿಂದೆ ಬೀಳುವುದಿಲ್ಲ. ಮೊಂಡು ಸ್ವಭಾವದವರಾದರೂ ಸರಳವಾಗಿರುತ್ತಾರೆ. ಪ್ರಾಮಾಣಿಕವಾಗಿ ಮಾತಾಡಿ ಇನ್ನೊಬ್ಬರಿಗೆ ನೋವು ತಂದರೂ ಅದರ ಬಗ್ಗೆ ಪಶ್ಚಾತ್ತಾಪವು ಇವರಲ್ಲಿರುವುದಿಲ್ಲ. ಇವರು ಜೀವನದಲ್ಲಿ ಯಾವುದೇ ಕೆಲಸವನ್ನಾಗಲಿ ಬಿಟ್ಟುಕೊಡಲಾರರು. ಕಷ್ಟಪಟ್ಟಾದರೂ ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ. ಇಂತಹ ವಿಶೇಷ ಗುಣವನ್ನು ವೃಶ್ಚಿಕ ರಾಶಿಯವರು ಹೊಂದಿರುತ್ತಾರೆ. ಜೀವನದಲ್ಲಿ ಸ್ಥಿರತೆಯನ್ನು ಕಲಿಯಬೇಕೆಂದರೆ ವೃಶ್ಚಿಕ ರಾಶಿಯವರನ್ನು ನೋಡಬೇಕು. ಈ ಸ್ಥಿರತೆಯೇ ಇವರನ್ನು ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡದಿರಲು ಸಹಾಯ ಮಾಡುತ್ತದೆ ಮತ್ತು ಅಧಿಕಾರ ನೀಡುತ್ತದೆ. ಇವರು ಜೀವನದಲ್ಲಿ ಯಾವುದೇ ಕೆಲಸವನ್ನಾಗಲಿ ಅದನ್ನು ಪ್ರಯತ್ನಿಸಲು ಭಯಪಡಲಾರರು. ಇವರು ಸೃಜನಶೀಲ ವ್ಯಕ್ತಿಗಳು ಹೌದು. ಹೊಸ ಸವಾಲುಗಳನ್ನು ಕಂಡುಹಿಡಿಯಲು ಇವರು ಇಷ್ಟಪಡುತ್ತಾರೆ. ಅದನ್ನು ತಮ್ಮ ಪ್ರಮುಖ ಗುರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ತಮ್ಮಿಂದ ಸಾಧಿಸಲಾಗುವ ಗುರಿಗಳನ್ನೇ ಹಾಕಿಕೊಳ್ಳುತ್ತಾರೆ ಹಾಗೂ ಅದನ್ನು ಸಾಧಿಸಲು ಎಂದಿಗೂ ಪ್ರಯತ್ನಗಳನ್ನು ಬಿಟ್ಟುಕೊಡುವುದಿಲ್ಲ. ಯಶಸ್ಸು ಸಿಗುವವರೆಗೂ ಪ್ರಯತ್ನಿಸುವ ಸ್ವಭಾವದವರು. ನಾಯಕತ್ವದ ವಿಷಯದಲ್ಲಿ ಇವರು ತುಂಬ ಬಲಶಾಲಿಗಳು. ಈ ರಾಶಿಯ ಜನರು ತಮ್ಮ ತಂಡವನ್ನು ಹೆಚ್ಚಿನ ಆಕ್ರಮಣಶೀಲತೆಯಿಂದ ಮುನ್ನಡೆಸಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಇವರು ಇನ್ನೊಬ್ಬರಿಗೆ ಆದೇಶ ನೀಡಿ ಅಧಿಕಾರ ಸ್ಥಾಪಿಸಿಕೊಳ್ಳಬಲ್ಲರು. ಈ ಮೂಲಕ ಸ್ವಯಂ ಅಭಿವೃದ್ಧಿ ಹೊಂದುತ್ತಾರೆ. ಹೀಗೆ ತಾವಂದುಕೊಂಡಂತೆಯೇ ಕೆಲಸ ಮಾಡಿಸಿಕೊಳ್ಳುವ ಅವರು ನೋಡುವವರಿಗೆ ಸ್ವಾರ್ಥಿಗಳಾಗಿಯೂ ಕಾಣುತ್ತಾರೆ. ನಾಯಕತ್ವ ಸಿಗದಿದ್ದಲ್ಲಿ ವೃಶ್ಚಿಕ ರಾಶಿಯ ಜನರು ಕಿರಿಕಿರಿಯಾಗುತ್ತಾರೆ. ಕೆಲವೊಮ್ಮೆ ತಂಡದಲ್ಲಿ ಕೆಲಸ ಮಾಡಲು ಬಂದಾಗ ಈ ರಾಶಿಯ ಜನರು ತಮ್ಮ ಸಹೋದ್ಯೋಗಿಗಳಿಗೆ ಸಹಾಯ ಮಾಡುತ್ತಾರೆ ಮತ್ತು ಅವರನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಇವರು ದೃಢ ಸ್ವಭಾವದವರಾಗಿರುತ್ತಾರೆ. ಇವರಿಗೆ ಒಂದು ವಿಶೇಷವಾದ ಮನಸ್ಥಿತಿ ಇದೆ. ಇವರು ಯಾರಿಗೂ ಕೆಟ್ಟದ್ದನ್ನು ಬಯಸುವಂಥವರಲ್ಲ. ಹಾಗಂತ ತನಗೆ ಕೆಟ್ಟದ್ದು ಮಾಡಿದವರಿಗೆ ಒಳ್ಳೆಯದನ್ನು ಬಯಸುವಂತಹವರು ಅಲ್ಲ. ನನಗೆ ಯಾರಾದರೂ ಕೆಟ್ಟದ್ದು ಬಯಸುತ್ತಾ ಇದ್ದಾರೆ ಅಂದರೆ ಅವರಿಂದ ದೂರ ಇರ್ತೀನಿ ಹೊರತು ಇನ್ನು ಮುಂದೆ ಕೂಡ ಅವರ ಜೊತೆಯಲ್ಲೇ ಇದ್ದು ಮತ್ತೆ ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಮನಸ್ಥಿತಿ ಇವರದ್ದಲ್ಲ. ನೀವೇನಾದರೂ ವಿವಾಹಕ್ಕೆ ತಡ ಮಾಡುತ್ತಿದ್ರೆ ಅಥವಾ ವಿವಾಹದಲ್ಲಿ ಆಸಕ್ತಿ ಇಲ್ಲ ಅಂತ ಇದ್ರೆ ಈ ಮಾಸದಲ್ಲಿ ನಿಮ್ಮ ಮನವೊಲಿಸುವಂತಹ ವ್ಯಕ್ತಿ ಸಿಕ್ಕಿ ವಿವಾಹವಾಗುವಂತಹ ಯೋಗವಿದೆ. ಈ ತಿಂಗಳಲ್ಲಿ ದುಷ್ಟ ಶಕ್ತಿಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಹೆಚ್ಚಾಗಿ ಮಾಡುವಂಥದ್ದು ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿದರೆ ಅತ್ಯಂತ ಶುಭವಾಗುತ್ತೆ. ನೀವು ಬೇರೆಯವರ ಮೇಲೆ ಸುಖ ಸುಮ್ಮನೆ ಜಗಳ ಮಾಡುವಂತಹ ಮನಸ್ಥಿತಿ ಈ ತಿಂಗಳಲ್ಲಿರುತ್ತೆ. ಎಲ್ಲರನ್ನೂ ಕೆಣಕುವಂತಹ ಕೆಲಸ ಮಾಡುತ್ತೀರಾ. ಹಾಗಾಗಿ ಜಗಳ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಕೋಪವನ್ನು ನಿಯಂತ್ರಿಸಿದಾಗ ಜೀವನ ಉತ್ತಮವಾಗಿರುತ್ತೆ. ಹಾಗೆ ಮನಸ್ಥಿತಿ ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗೆ ತುಂಬ ವಿಮರ್ಶೆ ಮಾಡುವಂತಹ ಬುದ್ಧಿ ಕೂಡ ಇರುತ್ತೆ. ಯಾವುದೇ ವಿಚಾರವೇ ಆಗಲಿ ಆಳವಾಗಿ ಅಧ್ಯಯನ ಮಾಡುವಂತಹ ಮನಸ್ಥಿತಿ ಇರುತ್ತೆ. ಹಾಗೆ ಈ ತಿಂಗಳಲ್ಲಿ ಆರ್ಥಿಕ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ನಿವಾರಣೆಯಾಗುತ್ತೆ. ಇಷ್ಟಾರ್ಥಗಳು ನಿಧಾನವಾಗಿ ಸಿದ್ಧಿಸುತ್ತಾ ಬರುತ್ತೆ. ಹಾಗೆ ಒಂದಷ್ಟು ಭೋಗ ವಸ್ತುಗಳನ್ನು ಖರೀದಿಸುತ್ತೀರಾ ಈ ತಿಂಗಳಲ್ಲಿ.
ಪ್ರಮೋಷನ್ ಕೂಡ ಪ್ರಾಪ್ತಿಯಾಗಬಹುದು. ನೀವು ಅತ್ಯಂತ ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ. ಹೊಸ ವ್ಯಕ್ತಿಗಳು ಪರಿಚಯವಾಗಿದ್ದಾರೆ ಅಂದರೆ ಅವರ ಜೊತೆ ತುಂಬ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಸ್ವಲ್ಪ ವ್ಯವಹಾರದಲ್ಲಿ ಎಡವಿದರೂ ಕೂಡ ನಷ್ಟವಾಗುವ ಸಂಭವವಿದೆ. ಸಂಗಾತಿಯೊಂದಿಗೆ ಮನಸ್ತಾಪಗಳು ಕೂಡ ಈ ಒಂದು ತಿಂಗಳಲ್ಲಿ ಆಗಬಹುದು. ನೀವು ಮಾಡಿದಂತಹ ತಪ್ಪಿಗೆ ನಿಮ್ಮ ಮೇಲೆ ದೂರು ಹೊರಿಸಿ ಎಲ್ಲರ ಮುಂದೆ ಮಾನ ಮರ್ಯಾದೆ ಹೋಗುವಂತಹ ಸಂಭವಗಳು ಕೂಡ ಇರುತ್ತೆ. ಮಾಡದ ತಪ್ಪಿಗೆ ಶಿಕ್ಷೆ ಆಗುವಂಥದ್ದು ಇದು ನಿಮ್ಮ ಸಂಗಾತಿಯಿಂದ ಆಗುವಂತಹ ಸಂಭವ ಇರುವುದರಿಂದ ಆದಷ್ಟು ಪ್ರೀತಿ ವಾತ್ಸಲ್ಯದಿಂದ ಇಬ್ಬರು ಇರುವುದರಿಂದ ಸಮಸ್ಯೆಗಳು ಖಂಡಿತವಾಗಲೂ ಕೂಡ ಕಡಿಮೆಯಾಗುತ್ತೆ. ಹಾಗೆ ವಾಹನದಲ್ಲಿ ಚಲಿಸಬೇಕಾದರೆ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮದು ಯಾವುದೇ ತಪ್ಪಿಲ್ಲ ಅಂದರೂ ಕೂಡ ಎದುರು ಬರುವವನ ತಪ್ಪಿಂದ ಅಪಘಾತವಾಗುವ ಸಂಭವವಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ. ಹಾಗೆ ಲಾಯರ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಔಷಧಿ ವ್ಯಾಪಾರಿಗಳು, ಇಂಜಿನಿಯರ್, ಉಪಕರಣ ವ್ಯಾಪಾರಿಗಳು, ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಲಾಭದಾಯಕವಾದ ತಿಂಗಳು ಇದಾಗಿರುತ್ತೆ. ಕಾರ್ಮಿಕರು, ಕೆಲಸ ಮಾಡುವವರು ಮತ್ತು IT ಕಂಪನಿಯಲ್ಲಿರುವವರಿಗೆ ಮಧ್ಯಮ ಫಲವಿದ್ದರೆ ರೈತರಿಗೆ ನಷ್ಟವಾಗುವಂತಹ ಸಂಭವವಿದೆ. ಈ ತಿಂಗಳಲ್ಲಿ ಶನೀಶ್ವರನ ಸ್ತೋತ್ರವನ್ನು ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಪಠಿಸುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಮತ್ತು ಲಾಭದಾಯಕವಾಗಿರುತ್ತೆ. ಹಾಗೆ ಬೆಳಿಗ್ಗೆ ಎದ್ದ ಕೂಡಲೇ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಗುರುವನ್ನು ನೆನೆಸಿಕೊಳ್ಳುವುದು ಕೂಡ ಲಾಭದಾಯಕವಾಗಿರುತ್ತೆ. ಓಂ ಶನೈಶ್ಚರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಈ ಮಾಹಿತಿಯನ್ನು ವೃಶ್ಚಿಕ ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ವೃಶ್ಚಿಕ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.